ಹುಡುಕಿದ ಸೀತೆನ ನಿನ್ನ ಹುಡುಕೊಂಡಿರ ಇವಳೇನ ಮನಸ್ಸುಗಳಿಗೆ ಒಮ್ಮೆ ಯಜಮಾನ. ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಇದು ಒಂದು ಸಂಡೇ ವ್ಲಾಗ್, ಅಂದರೆ ಲಾಸ್ಟ್ ಸಂಡೇ ವ್ಲಾಗ್, 8 ಮಾರ್ಚ್ 2026. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಟೈಮ್ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಈ ವಿಡಿಯೋ, ಯಾರನ್ನೂ ಬೇಜಾರು ಮಾಡ್ಕೋಬೇಡಿ. ನನಗೆ ಟೈಮ್ ಇಲ್ಲ. ನನಗೆ ಒಂದು ಕೆಟ್ಟ ಅಭ್ಯಾಸ ಇದೆ. ಏನಂದರೆ ಡೈಲಿ ಆಫೀಸಿಗೆ ಲೇಟಾಗಿ ಹೋಗೋದು. ಒಂದು 9ಗೆ ಆಫೀಸ್ ಇರೋದು, ನಾನು ಹೋಗೋ ಅಷ್ಟೊತ್ತಿಗೆ 9:20 ಆರ್ 9:25 ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸಂಜೆ ಬರುವಾಗ ಆ ಟೈಮಿಂಗ್ಸ್ನ ಮ್ಯಾಚ್ ಮಾಡ್ಕೊತೀನಿ. ಅಂದರೆ ಈಗ 5:30ಗೆ ಬಿಡಬೇಕಾಗಿರೋ ಆಫೀಸ್ನ 6ಗೆ ಬಿಡ್ತೀನಿ. ಆವಾಗ ಟೈಮ್ ಮ್ಯಾಚ್ ಆಗುತ್ತೆ, ಅಲ್ಲಿಗೆ 8 hours ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ 6ಗೆ ಬಿಟ್ಟರೆ ನಾನು ಇಲ್ಲಿ ಬರೋದೇ 6:20 6:15 ಆಗುತ್ತೆ. ತುಂಬ ನಿಯರೆಸ್ಟೇ ಇದೆ ಆಫೀಸು, ಆದ್ರೂ ಒಂದು 15 ಮಿನಿಟ್ಸ್ ಆದರೂ ಬೇಕು. ಬರೋ ಅಷ್ಟೊತ್ತಿಗೆ 6:15 6:20 ಆದರೆ ಬಂದು ಕಾಫಿ ಕುಡಿದು ಅದು ಇದು ಕೆಲಸ, ಮನೆ ಕ್ಲೀನಿಂಗ್ ಅನ್ನೋ ಅಷ್ಟರೊಳಗೆ ನನಗೆ ಟೈಮ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸ್ಯಾಟರ್ಡೆ ನೈಟು, ನಾಳೆ ಸಂಡೇ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ನೈಟ್ ಕೂತ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ಇಲ್ಲ, ನೈಟ್ ಶಿಫ್ಟ್ ಹೋಗಿದ್ದಾರೆ. ನೋಡಿ ಟೈಮ್ ಇವಾಗ 9:56 ಆಗಿದೆ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ಯಾರೂ ಬೇಜಾರು ಮಾಡ್ಕೋಬೇಡಿ. ಮನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ಸಂಡೇ ಅಂದರೆ 8 ಮಾರ್ಚ್ ನಾವು ಬೋರ್ವೆಲ್ನ ಡ್ರಿಲ್ ಮಾಡಿಸಿದ್ದು. ಬಿಫೋರ್ ಲಾಸ್ಟ್ ಸಂಡೇ ನಾವು ಪಾಯಿಂಟ್ ಮಾಡಿಸಿದ್ವಿ, ಒಬ್ಬರನ್ನ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸಿದ್ವಿ. ಅಂದರೆ 1 ಮಾರ್ಚ್ ಅವತ್ತು ನಾವು ಪಾಯಿಂಟ್ ಮಾಡಿಸಿದ್ವಿ. ಅದಾದ 1 ವೀಕ್ಗೆ ನೆಕ್ಸ್ಟ್ ಸಂಡೇ ನಾವು ಬೋರ್ವೆಲ್ನ ಡ್ರಿಲ್ ಮಾಡಿಸಿದ್ದು. ಸೊ ಆ ಪಾಯಿಂಟ್ ಮಾಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ, ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆ್ಯಂಡ್ ಸ್ಯಾಟರ್ಡೇ ನಾವು ಮನೆ ದೇವರಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಮನೆ ದೇವ್ರು ಬಂದು ರಾಮ, ಇಲ್ಲೇ ನಿಯರೆಸ್ಟ್ ಇರೋದು, ಡಾಬಸ್ಪೇಟೆ ನಿಯರೆಸ್ಟು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈ ಥರ ಬೋರೆಲ್ಲ ಕೂರಿಸ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ ಅವರು ತೆಂಗಿನಕಾಯಲ್ಲಿ ಏನೋ ಲೈಕ್ ಪೂಜೆ ಮಾಡಿ ಅದನ್ನು ಬೋರ್ ಕೊರಿಯೋ ಪಾಯಿಂಟ್ ಜಾಗಕ್ಕೆ ಇಟ್ಟು ಅದ್ರ ಮೇಲೆ ಡ್ರಿಲ್ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ನಾವು ಹಂಗೆ ಮಾಡಿದ್ವಿ. ನಿಮಗೆ ನೆಕ್ಸ್ಟ್ ಎಷ್ಟು ಅಡಿಗೆ ನೀರು ಸಿಕ್ತು ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಯಾವ ಥರ ನಾವು ಪಾಯಿಂಟ್ ಮಾಡಿಸಿದ್ವಿ ಅಂತ, ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಎಷ್ಟು ಅಡಿ ಬರ್ಬೋದು ನೋಡಿ, 9 ಚಿಕ್ಕದಿದೆ, ದಬಾ ಅನ್ನುತ್ತೆ ಮಳೆ ಬಿದ್ದರೆ. ಸೊ ನೋಡ್ಕೊಂಡು ಬಂದ್ರಲ್ವಾ, ಇವರು ನಮ್ಮ ಮನೆಯವರ ಕೊಲೀಗೇನೆ. ಇವ್ರ ಹೆಸರು ವೆಂಕಟಪ್ಪ ಅಂತ. ನಮ್ಮ ಮನೆಯವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿನೇ ಇವರು, ಫ್ರೆಂಡು ಕೂಡ. ಇವ್ರಿಗೇ ಹೇಳಿ ನಾವು ಪಾಯಿಂಟ್ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೆ. ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅವ್ರು ಮಾಡಿರೋ ಪಾಯಿಂಟ್ ಯಾವುದೂ ಕೂಡ ಬೋರು ಫೇಲ್ ಆಗಿರೋದಿಲ್ವೇ ಇಲ್ಲ, ಎಲ್ಲ ಸಕ್ಸಸ್ಸೇ ಆಗಿದೆ. ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನಾವು ಬೋರ್ವೆಲ್ ಡ್ರಿಲ್ ಮಾಡಿಸುವಾಗ ಕೂಡ ನಮಗೆ ಕಾಲ್ ಮಾಡಿ, ಅವ್ರು ಬೆಂಗಳೂರಿಂದ ಬಂದು ಬಸ್ಸಲ್ಲಿ ಬಂದು ನಮ್ಮ ಊರಿಗೆ ಬಂದರು. ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ಆ ಮನೇಲೆಲ್ಲ ಬೇಗ ಬೋರ್ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ನಾವೆಲ್ಲ ಸರಿಸಿ ಲಾಸ್ಟಿಗೆ ಸ್ಟಾಪ್ ಮಾಡಿಲ್ಲ. ಅಲ್ಲಿವರೆಗೂ ನಮ್ಮ ಕ್ಲೀನಾಗಿ ದೇವ್ರ ಮನೆಯೆಲ್ಲ ಕ್ಲೀನಾಗಿ ರೆಡಿ ಮಾಡಿ, ನಮ್ಮ ಮನೆಯವ್ರ ಮುಖಕ್ಕಿಂತ ಅವ್ರ ಮುಖದಲ್ಲಿ ತುಂಬ ಖುಷಿ ನೋಡಿದೆ ನಾನು. ಅಮ್ಮ ಅಷ್ಟರೊಳಗೆ ತಿಂಡಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ರು. ಆಮೇಲೆ ಮತ್ತೆ ನಾವು ಅಲ್ಲಿ ಹೋದರೆ ಮತ್ತೆ ಮನೆಗೆ ಬರೋದು ಕಷ್ಟ, ನಮಗೂ ಮನಸ್ಸು ತಡೀತಾ ಇರಲ್ಲ, ಏನಾಗುತ್ತೋ ಅಂತ. ಸೊ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು, ನಮ್ಮ ಮನೆ ಮುಂದೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲೂ ಕೂಡ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವ ನೀರಿಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ತೊಗೊಂಡೋಗಿ ಆ ನೀರನ್ನ ಎಲ್ಲ ಹಾಕೋಣ ಕೊರಿಯೋ ಜಾಗಕ್ಕೆ ಅಂತ ಹೇಳಿದರು. ಸೊ ಅದನ್ನು ಎಲ್ಲ ಮುಗಿಸ್ಕೊಂಡು ಪೂಜೆ ಸಾಮಾನು ಎಲ್ಲ ಅಲ್ಲಿಗೆ ಬೇಕಾಗಿದ್ದ ಪೂಜೆ ಸಾಮಾನೆಲ್ಲ ತೊಗೊಂಡು ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ಮುಂದೆ. ಸೊ ಹೋಗಿ ಅಲ್ಲಿ ಪೂಜೆ ಮಾಡಿ ಬೋರ್ ಕೊರಿಯೋಕ್ಕೆ ಸ್ಟಾರ್ಟ್ ಮಾಡಿ. ನಾವು ಕೊರಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಧೂಳು ಬಂತು, ಸ್ವಲ್ಪ ಅಂದರೆ ಜಾಸ್ತಿ ಏನಿಲ್ಲ, ಸ್ವಲ್ಪ ಒಂದು 40 ಫೀಟ್ ಅಂದ್ಕೊಳ್ಳಿ, ಅಷ್ಟು ಸ್ವಲ್ಪ ಧೂಳು ಬಂತು. ಧೂಳು ಅಂದರೆ ತುಂಬ ಧೂಳಲ್ಲ, ಸ್ವಲ್ಪ ಧೂಳು. ಅದನ್ನು ನಾನು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ. ಆಮೇಲೆ ನೆಕ್ಸ್ಟು ನಮಗೆ ಎಷ್ಟು ಅಡಿಗೆ ನೀರು ಸಿಕ್ತು ಫಸ್ಟು ಅದನ್ನು ಹಾಕ್ತೀನಿ. ಇವಾಗ ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಫಸ್ಟ್ ನೋಡ್ಕೊಂಡು ಬನ್ನಿ. ಸೊ ಈ ವಿಡಿಯೋ ಬಂದುಬಿಟ್ಟು 152 ಫೀಟ್ಗೆ ನಮಗೆ ತೇವದ ಮಣ್ಣು ಥರ ಸಿಕ್ತು. 140 ಫೀಟ್ಗೆ ತೇವದ ಮಣ್ಣು ಸಿಕ್ತು. 152ಗೆ ನಮಗೆ ನೀರು ಸಿಕ್ತು, 1 ಗ್ಯಾಪಲ್ಲಿ ನೀರು ಸಿಕ್ತು. ಸೊ ನಮ್ಮ ಮನೆಯವ್ರು ಏನು ಮಾಡೋದು,
ಆ ಗ್ಯಾಪಲ್ಲಿ ನೀರು ಸಿಕ್ಕಿದ್ರಿಂದ ನೆಕ್ಸ್ಟು ನಾವು ಮೋಟ್ರ್ ಬಿಡೋ ಟೈಮಲ್ಲಿ ಎಷ್ಟು ಅಡಿಗೆ ನೀರಿದೆ ಅದೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಆ ಕೇಸಿಂಗಿಗೆ ಹೋಲ್ ಮಾಡಿಸಿದ್ರು 152 ಫೀಟಲ್ಲಿ. ಬಟ್ ನಾವು ಅಲ್ಲಿಗೆ ಲಾಸ್ ಮಾಡಲಿಲ್ಲ, ಇನ್ನೂ ಕೊರೀರಿ ಅಂತ ಹೇಳಿದ್ವಿ ಅವ್ರಿಗೆ. ಸೊ ಇನ್ನು ಮುಂದೆ ಕೊರಿದ್ರು. ಸೊ 152 ಫೀಟ್ಗೆ ನಮಗೆ 1.5 ಇಂಚಷ್ಟು ನೀರು ಸಿಕ್ತು ನಮಗೆ ಟೋಟಲು. ಈಗ ನೆಕ್ಸ್ಟ್ ಅವಾಗ 152 ಫೀಟ್ಗೆ ನೀರು ಸಿಕ್ತು, ಅಲ್ಲಿಂದ ನಮಗೆ ನೀರು ನಿಂತೇ ಇಲ್ಲ, ಬರ್ತಾನೆ ಇತ್ತು. ಸ್ವಲ್ಪನೇ ಬಂದ್ರೂ ಬರ್ತಾನೆ ಇತ್ತು, ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಇವಾಗ ಏನು ನೋಡಿದ್ರಿ ಅಲ್ವಾ, ಇದು 720 ಫೀಟ್ಗೆ ನಮಗೆ ತುಂಬ ನೀರು ಸಿಕ್ತು. ಅಂದರೆ 2.5 to 3 ಇಂಚಸ್ಸು ನೀರು ಸಿಕ್ತು ನಮಗೆ. 2.5 ಅಂದ್ಕೊಡಿ, 720 ಫೀಟ್ಗೆ 2.5 ಇಂಚಷ್ಟು ನೀರು ಸಿಕ್ತು. ಆಮೇಲೆ 3 ಇಂಚಸ್ ಇನ್ಕ್ರೀಸ್ ಆಯಿತು, 3 ಇಂಚಸ್ಗೆ. ನೆಕ್ಸ್ಟ್ ನಾವು ಲಾಸ್ಟ್ ಮಾಡಿದ್ದು ಬಂದು 900 ಫೀಟ್ಗೆ ನಮ್ಮ ಮನೆಯವ್ರು ಲಾಸ್ಟ್ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ 600ಗೆ ಫೈನಲ್ ಮಾಡಿಬಿಡೋಣ ಅಂತ. ಬಟ್ ನಮ್ಮ ಮನೆಯವ್ರು ಏನಂದರು, ಮೇಲ್ಗಡೆ ಸಿಕ್ಕಿರೋ ನೀರು ಶಾಶ್ವತ ಅಲ್ಲ, ಪರ್ಮನೆಂಟ್ ಅಲ್ಲ ಅಂತೆ. ನನಗೂ ಗೊತ್ತಿರಲಿಲ್ಲ, ಅವ್ರು ಹೇಳಿದ್ರು. ಸೊ ಮೇಲ್ಗಡೆ ಏನು ಸಿಗುತ್ತಲ್ವ ನೀರು ನಮಗೆ, ಅದು ಯಾವತ್ತೂ ಪರ್ಮನೆಂಟ್ ಅಲ್ಲ. ಇವಾಗ ನಮ್ಮ ಬೋರ್ ಪಕ್ಕದಲ್ಲಿ ಬೇರೆ ಯಾರಾದರೂ ಬೋರ್ ಕೊರಿಸೋದು ಅಂತ ಅಂದರೆ ಆ ನೀರನ್ನೆಲ್ಲ ಅದು ಎಳೆದು ಬಿಡುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, 900 ಫೀಟ್ವರೆಗೂ ಕೊರಿಸಿದ್ರು ನಮ್ಮ ಮನೆಯವರು. ಇಲ್ಲ ನಾನು ಕೊರಿಸ್ತೀನಿ ಅಂತ ಹೇಳ್ಬಿಟ್ಟು, ನನಗೆ ಡೀಪ್ ವಾಟರ್ ಬೇಕು, ಪರ್ಮನೆಂಟ್ ವಾಟರ್ ಬೇಕು ಅಂತ ಹೇಳ್ಬಿಟ್ಟು ಅವರು 900 ಫೀಟ್ವರೆಗೂ ಕೊರಿಸಿದ್ರು. ಸೊ ಈ ವಿಡಿಯೋ ನೋಡಿದ್ರಲ್ವ, ಅದು 900 ಫೀಟ್ದು ವಿಡಿಯೋ. ಸೊ ತುಂಬ ಚೆನ್ನಾಗಿ ನೀರು ಸಿಕ್ತು ನಮಗೆ. ಒಂದು 3 ಇಂಚಸ್ ಅಷ್ಟು ನೀರು ಬಂತು. ನಮ್ಮ ಮನೆಯವರು ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಸೊ ನೆಕ್ಸ್ಟು ನಾನು ಅಲ್ಲಿಗೆ ಬೋರ್ದು ಡ್ರಿಲ್ಲಿಂಗ್ದೆಲ್ಲ ಕ್ಲೋಸ್ ಆಯಿತು. ಸೊ ಅವರು ಹೋದರು, ಅಮೌಂಟ್ ಎಲ್ಲ ಕ್ಲಿಯರ್ ಮಾಡಿದ್ವಿ, ಹೋದರು. ನೆಕ್ಸ್ಟು ನಾನು ಏನು ವಿಡಿಯೋ ಅಟ್ಯಾಚ್ ಮಾಡ್ತಿದ್ದೀನಿ ಅಂದರೆ ಕ್ಯಾಮ್ರಾ ಬಿಡಿಸಿದ್ದು. ಸೊ ನಾವೇನು ಹೋಲ್ ಹಾಕ್ಸಿದ್ವಿ ಅಂತ ಹೇಳಿದ್ನಲ್ಲ, 152 ಫೀಟ್ಗೆ ನೀರು ಸಿಕ್ಕಿತ್ತು, ಅಲ್ಲಿಗೆ ನಾವು ಹೋಲ್ ಹಾಕ್ಸಿದ್ವಿ, ಕೇಸಿಂಗ್ ಪೈಪ್ಗೆ ಹೋಲ್ ಹಾಕ್ಸಿದ್ವಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ನಮ್ಮ ಮನೆಯವ್ರಿಗೆ ಒಂಥರ ತಳಮಳ ಇತ್ತು. ಯಾರಿಗೇ ಆಗಲಿ ನೀರು ಸಿಕ್ಕಿದೆ ಅಂತ ಪಕ್ಕ ಇತ್ತು, ನೀರಂತೂ ಸಿಕ್ಕಿತ್ತು. 3 ಇಂಚಸ್ ಅಂದರೆ ಅದೇನು ಸುಮ್ಮನೆ ಮಾತಲ್ಲ ಈಗಿನ ಕಾಲದಲ್ಲಿ. ಅದೂ ತುಂಬಾ ನೀರು ಸಿಕ್ತು. ಬಟ್ ನಮಗೆ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು, ಕ್ಯಾಮ್ರಾ ಬಿಡಿಸೋಣ, ನೋಡ್ಸೋಣ ಅನ್ನೋದು. ಸೊ ಕ್ಯಾಮ್ರಾ ನಮ್ಮೂರಲ್ಲೇ ಕ್ಯಾಮ್ರಾ ಬಿಡೋರಿದ್ದಾರೆ, ಅವರಿಗೇನೆ ಕಾಲ್ ಮಾಡಿಬಿಟ್ಟು, ನಮ್ಮ ಮನೆಯವ್ರ ಫ್ರೆಂಡೇನೆ ಅವರು, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕರೆಸಿದ್ವಿ. ಸೊ ಅವರು ಕ್ಯಾಮ್ರಾ ಎಲ್ಲ ತೊಗೊಂಡು ಬಂದರು. ಸೊ ಆ ಕ್ಯಾಮ್ರಾ ಬಿಟ್ಟು ಎಲ್ಲ ನೋಡ್ಸಿದ್ವಿ. ನೆಕ್ಸ್ಟ್ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಕ್ಯಾಮ್ರಾ ಬಿಡಿಸಿರೋದು ಕೂಡ. ಫಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿದ್ರಲ್ವಾ, ಫಸ್ಟ್ ಸ್ಟಾರ್ಟಿಂಗ್ ನಾನು ಹಾಕಿದೆ ಅಲ್ವಾ, ಅದು ಬಂದು 152 ಫೀಟ್ಗೆ ನೀರು ಸಿಕ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಬರ್ತಾ ಇರೋ ನೀರದು, ಅಲ್ಲಿ ಹರಿತಾ ಇರೋ ನೀರದು. ಸೊ ಅಲ್ಲೇ ನಮಗೆ ಸಾಕಷ್ಟು ನೀರಿದೆ. ಆದ್ರೂ ನಾವು ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ಮತ್ತು ನಾವು ಆ ಕ್ಯಾಮ್ರಾನ ಇನ್ನೂ ಸ್ವಲ್ಪ ಡಂಪ್ ಮಾಡಿಸಿದ್ವಿ. ಸೊ ಎಲ್ಲಿವರೆಗೂ ಹೋಯ್ತು ಅಂತ ಅಂದರೆ ಒಂದು 730 to 740 ಫೀಟ್ವರೆಗೂ ಹೋಯ್ತು ಕ್ಯಾಮ್ರಾ. ಅದಾದಮೇಲೆ ಫುಲ್ ನೀರು ಏನೂ ಇಲ್ಲ. ಅದು ಕ್ಯಾಮ್ರಾ ಹೋಗೋಕ್ಕಾಗ್ತಿಲ್ಲ. ಇವಾಗ ಏನು ಲೈಕ್ ನೀರು ಬಂದರೆ ಈ ಕ್ಯಾಮ್ರಾನ ಹಿಂಗೆ ಬಿಡ್ತೀವಿ ಅಂತಂದರೆ ನೀರೊಳಗೆ ಅದು ಒಂಥರ ಹಿಂಗೆ ಆಗಿಬಿಡುತ್ತೆ, ಅದು ಹೋಗೋಕ್ಕಾಗಲ್ಲ. ಸೊ 152 ಫೀಟಲ್ಲಿ ಅದೇನೋ ಇದಾಗಲಿಲ್ಲ, ಹೋಯ್ತು ನುಕ್ಕೊಂಡು. ಬಟ್ 720 ಫೀಟಲ್ಲಿ ಸಿಕ್ಕಿದ ನೀರಲ್ಲಿ ಕ್ಯಾಮ್ರಾಗೆ ಹೋಗೋಕ್ಕಾಗಲಿಲ್ಲ. ಸೊ ಆವಾಗಲೇ ನಮಗೆ ಫುಲ್ ಡಿಸೈಡ್ ಆಗೋಯ್ತು, ಫುಲ್ ನೀರಿದೆ ಅಂತ. ಸೊ ಫುಲ್ ಧೈರ್ಯ ಬಂದ್ಬಿಡ್ತು ನನಗೆ, ನಮ್ಮ ಮನೆಯವ್ರಿಗೆ. ಇದು 2ನೇ ಯುದ್ಧ ಗೆದ್ದಿದ್ದೀವಿ ನಾವು, 3ನೇ ಯುದ್ಧಕ್ಕೆ ಕೈ ಹಾಕ್ಬಿಡೋಣ, ಗೆದ್ಬಿಡ್ತೀವಿ ಅಂತ ಕಾನ್ಫಿಡೆನ್ಸ್ ಬಂದುಬಿಡ್ತು. ಸೊ 3ನೇ ಯುದ್ಧ ಏನು ಅಂತ ಅಂದರೆ ಮೋಟರೆಲ್ಲ ತರಬೇಕು. ಅದಕ್ಕೆ ಇವಾಗ ಹೆಂಗಿದ್ರು ನೀರೆಲ್ಲ ಸಿಕ್ಬಿಟ್ಟಿದೆ, ಕ್ಯಾಮ್ರಾನೂ ಬಿಡಿಸಾಗಿದೆ, ಕನ್ಫರ್ಮೇಷನು ಸಿಕ್ಕಾಗಿದೆ. ಇನ್ನು ನೆಕ್ಸ್ಟು ಮೋಟ್ರೆಲ್ಲ ತರಿಸ್ಬೇಕು, ಮೋಟ್ರ್ ಬಿಡಿಸ್ಬೇಕು. ಅದಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕಾಗಿತ್ತು, ಐಟಮ್ಸ್ ಎಲ್ಲ ತರಿಸಿದ್ವಿ, ಅದ್ರದ್ದು ವಿಡಿಯೋ ಇದೆ. ಸೊ ಇಷ್ಟು ಬಂದುಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ನೆಕ್ಸ್ಟು ನಾನು ಮೋಟಾರ್ ಬಿಡಿಸಾದ್ಮೇಲೆ ಎಷ್ಟು ಲೆಂತ್ ಬಿಟ್ವಿ, ಎಷ್ಟಕ್ಕೆ ನೀರು ಬಂತು, ಆಮೇಲೆ ಹೆಂಗೆ ನೀರು ಬಂತು, ಎಲ್ಲ ವೀಡಿಯೋಸ್ನು ನಾನು ಪಾರ್ಟ್ 2ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ಕೂಡ ಅಟ್ಯಾಚ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನನಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2ಗೋಸ್ಕರ ಕಾಯ್ತಾ ಇರಿ. ಬಾಯ್.